ರಾಜುಗೌಡ್ರೆ ಇವತ್ತು ಬಿಡದಿ ಭಾಗದ ಶಾಸಕರು ಬಾಲಕೃಷ್ಣ ಅವರು ಹೇಳುವಾಗ ಈ ಬಿಡದಿಯಲ್ಲಿ ಏನ್ ಆಗ್ತಾ ಇದೆ ಗಲಾಟೆಗಳು ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತಂದ್ರು. ಆಯ್ತು, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಾನೆ ಅನ್ಕೊಳ್ಳೋಣ ಅದನ್ನ. ಬಟ್ ಸ್ಟಿಲ್ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ. ಸರ್, ಪಶ್ಚಿಮ ಬಂಗಾಳದಲ್ಲಿ ಯಾವ್ದೋ ಕಾರ್ಯಕ್ರಮ ನಿಮಿತ್ತ ಇದ್ದೆ, ಬಿಡದಿಯಲ್ಲಿ ಇದಾದ ಗೊತ್ತಾಯ್ತು, ತಕ್ಷಣ ನಾನೊಂದು ವಿಡಿಯೋ ಮಾಡಿ ಬಿಟ್ಟೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ಈ ಘಟನೆಗಳನ್ನ, ಬಿಡದಿಯಲ್ಲಾಗ್ತಾ ಇರುವ ಪ್ರತಿಭಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳಿಕ್ ನಿಂತು ಬಿಟ್ಟಿದ್ದಾರಾ ಅನ್ನೋ ಅನುಮಾನ ಬರುತ್ತಪ್ಪ. ಅಲ್ಲೆಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಕೇಂದ್ರ ಸರ್ಕಾರದ ಕೆಲಸದ ಮೇಲೆ ಇದ್ದವರು, ಕೇಂದ್ರ ಸಚಿವರು ಅದನ್ನ ಬಿಟ್ಬಿಟ್ಟು ತಕ್ಷಣ ನಾನೊಂದು ವಿಡಿಯೋ ಮಾಡ್ತೀನಿ, ನಾನು ರೈತರ ಪರವಾಗಿರ್ತೀನಿ, ತಂಟೆಗೆ ಬಂದ್ರೆ ಹುಷಾರು ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡ್ತಿರೋದು ಯಾಕೆ ಅಂತ. ಮೊಟ್ಟ ಮೊದಲನೇದಾಗಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಜನತೆ ಅವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿನೂ ಮಾಡಿದ್ರು, ಈಗ ಕೇಂದ್ರ ಮಂತ್ರಿನೂ ಮಾಡಿದ್ದಾರೆ. ಜನತೆಗೆ ತೊಂದರೆ ಆದಾಗ ಅವ್ರ ಪರವಾಗಿ ನಿಂತ್ಕೋಬಾರ್ದು ಅಂತ ಏನಾರ ರೂಲ್ ಇದೆಯಾ? ಮೊದಲನೇದು. ಎರಡನೇದು, ಮಾತಾಡ್ತಾರೆ ಇವ್ರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಮೊದ್ಲು ಕನಸಿನ ಕೂಸು. ಆ ಕನಸಿನ ಕೂಸ್ನ ಅವ್ರ ಕನಸನ್ನ ಇವ್ರು ಈಡೇರ್ಸಕ್ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಇನ್ನೂ ಒಂದ್ 2-3 ಕನಸುಗಳಿದ್ದು. ಒಂದೇ ಹೇಳ್ತೀನಿ, ಸಾಲ ಮನ್ನಾ ಕನಸಿತ್ತು, ಫಸ್ಟ್ ಅದನ್ನ ಈಡೇರಿಸಿ ಪಾಪ ಬಡ ರೈತರಿಗೆ ಉಪಯೋಗ ಮಾಡಿ. ಗಂಗಾ ಕಲ್ಯಾಣ ಯೋಜನೆನೂ ಕುಮಾರಸ್ವಾಮಿ ಅವ್ರ ಕನಸಿತ್ತು, ನೀರಾವರಿ ಯೋಜನೆಗಳಲ್ಲಿ ಕುಮಾರಸ್ವಾಮಿ ಅವ್ರ ಕನಸಿತ್ತು. ಅವನ್ನೆಲ್ಲ ಬಿಟ್ಬಿಟ್ಟು ಕೋಟಿ ಲಾಭ ಬರುವಂತ ರೈತರ ಜಮೀನಿನ ಮೇಲೆ ನಿಮ್ಗೆ ಯಾಕೆ ಕಣ್ಣು ಅನ್ನೋದು ಮೊದಲನೇ ಪ್ರಶ್ನೆ. ಅಲ್ಲಿಂದ ಆಚೆಗೆ ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 1300 PU ಕಾಲೇಜ್ಗಳು, ಸರ್ಕಾರಿ PU ಕಾಲೇಜ್ಗಳು ಕೊಟ್ಟಿದ್ರು. ಲಕ್ಷಾಂತರ ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋ ಯೋಜನೆ ಮಾಡಿದ್ರು. ಅದ್ರ ಕಡೆ ಗಮನ ಹರಿಸಿ. ಆಮೇಲೆ ಇವರು ನಮ್ಮ ಸ್ವಾತಿ ಚಂದ್ರಶೇಖರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬೆಂಗಳೂರು ಕಂಜೆಷನ್ ಆಗ್ತಾ ಇದೆ, ನಮಗೂ ಗೊತ್ತಾಗ್ತಾ ಇದೆ ಅಂತ. ಹೌದು, ಕಂಜೆಷನ್ ಆಗ್ತಾ ಇದೆ. ಆದ್ರೆ ಬೆಂಗಳೂರು ಸುತ್ತಮುತ್ತ 3-4 ಲೇಔಟ್ಗಳಾಯ್ತು. ಕೆಂಪೇಗೌಡ ಲೇಔಟ್ ಆಯ್ತು, ಶಿವರಾಮ ಕಾರಂತ್ ಲೇಔಟ್ ಆಯ್ತು, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಆಯ್ತು. ಇಷ್ಟೆಲ್ಲಾ ಲೇಔಟ್ಗಳಲ್ಲಿ ಎಷ್ಟು ಲಕ್ಷ ಸೈಟ್ಗಳು ಖಾಲಿ ಬಿದ್ದಿದ್ದಾವೆ, ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ, ಎಷ್ಟು ಕನ್ಸ್ಟ್ರಕ್ಷನ್ಸ್ ಗಳಾಗಿದೆ, ಎಷ್ಟು ರಸ್ತೆಗಳು ಮಾಡಿದಿರಿ ನೋಡಿ. ನಾನು ಹೇಳ್ತಾ ಇರೋದು ಬೆಂಗಳೂರು ದೊಡ್ಡದಾಗಿದೆ, ಒಪ್ಕೊಂತೀನಿ. ಆದ್ರೆ ದೊಡ್ಡದಾದಾಗ ನೀವು ಮಾಡಿದಿರಲ್ಲ ಲೇಔಟ್ಸ್ಗಳು, ಎಷ್ಟು ಲೇಔಟ್ಗಳನ್ನ ಜನತೆ ಕೊಟ್ಟಿದ್ದೀರಿ, ಅದ್ರ ಬಿಟ್ಬಿಟ್ಟು ಇನ್ನೊಂದು ಮಾಡ್ತಾ ಇದೀರಿ. ಆಮೇಲೆ KDBಗೆ ನೀವು 1,96,000 ಹೆಕ್ಟೇರ್ ಪ್ರದೇಶ. ಸ್ವಾತಿ, ದಯವಿಟ್ಟು ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ಬೋದು. 1,96,000 ಹೆಕ್ಟೇರ್ ಪ್ರದೇಶನ KDBಗೆ ಅಂತ ಹೇಳಿ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ. ಇಲ್ಲಿವರೆಗೂ ಎಷ್ಟು ಜಮೀನನ್ನ ಇಂಡಸ್ಟ್ರೀಸ್ ಮಾಡೋರು ಕೊಟ್ಟಿದ್ದೀರಿ ಸಿಂಗಲ್ ವಿಂಡೋಲಿ? ಇವತ್ತವರೆಗೂ ಕೊಟ್ಟಿರೋದು 40,000-50,000 ಎಕರೆ ಮಾತ್ರ. ಇನ್ನೂ ಲಕ್ಷಾಂತರ ಎಕರೆ ಖಾಲಿ ಬಿದ್ದಿದೆ. ಅದನ್ನ ಬಿಟ್ಬಿಟ್ರಿ. ಇದೇ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣದಲ್ಲಿ ಗ್ರೀನ್ ಇದೆ, ತುಂಬಾ ಗ್ರೀನರಿ ಇದೆ ಅಂತ, ಇಲ್ದಲ್ಲೇ ಇದೆ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಕೊಟ್ಟು ಆ ಜಾಗನ ರೈತರಿಂದ ಕಸ್ಕೊಳಕ್ ಹೋದಾಗ ಗ್ರೀನರಿ ಇದೆ ಅಂತ ಒಂದೇ ಒಂದ್ಸತಿ ಹೋಗಿ ನೋಡಿ ತದನಂತರ ಬಂದ ಮೇಲೆ ಅವರು ಇದು ಗ್ರೀನರಿ ಇದೆ ಬಿಟ್ಬಿಡೋಣ ಅಂತ ಹೇಳಿದ್ರು. ಇಲ್ಲಿ ನೀವು ಬಿಡದಿ ವಿಚಾರಕ್ಕೆ ಬಂದಾಗ ಒಬ್ರು ಹೇಳ್ತಾರೆ ನಮಗ್ ಕಜ್ಜಿ ಬರ್ತಾ ಇದೆ ಅಂತ. ಅಲ್ಲೇ ಯಾರೋ ತಾಲೂಕ್ ಪಂಚಾಯತಿ ಮೆಂಬರ್ ಒಬ್ರು ಲಾಸ್ಟ್ ಟೈಮ್ ಕಜ್ಜಿ ಬರ್ತಾ ಇದೆ ಅಂತ, ನೀರಾವರಿ ಸರಿ ಇಲ್ಲ ಅಂತ ಹೇಳ್ತೀರಿ. ಸರಿ, ಅದನ್ನ ಸರಿ ಮಾಡಿ. ನಾನು ಹೇಳ್ತೀನಲ್ಲ, ಬೆಂಗಳೂರು ಸುತ್ತ ನಮಗೂ ಉಸಿರಾಡಕ್ ಒಳ್ಳೆ ಗಾಳಿ ಬೇಕು. ನೀವೆಲ್ಲಾನು ಪೂರ್ತಿ ಕಾರ್ಬನ್ ಮಿಶ್ರಿತ ಜಾಗನೆ ಮಾಡ್ತಾ ಹೋದ್ರೆ ಜನ ಹೆಂಗ್ ಬದುಕ್ತಾರೆ? ಒಳ್ಳೆ ನೀರಾವರಿ ಕೊಡಿ, ನೀರಾವರಿನ ಅಪ್ಗ್ರೇಡ್ ಮಾಡಿ, ರೈತರ ಬೆಳೆ ಕೊಡಿ. ಆಮೇಲೆ ಇವ್ರು ಹೇಳ್ತಾ ಇದ್ರು ರೈತರಿಗೆ, ನೋಡ್ರಿ ರೈತರು ಪಾಪ ಅವ್ರು ರೈತರಾಗಿದ್ದಾರೆ. ನೀವು ಏಕಾಏಕಿ ಅಧಿಕಾರಿಗಳು ಹೇಳದೆ ಕೇಳದಲ್ಲೇ ಈಗ ಒಂದು ಸರ್ವೆ ಮಾಡ್ಬೇಕು ಅಂದ್ರೆ, ಈಗ ನಾನೇ ಒಂದು ಸರ್ವೆಗೆ ಅಪ್ಲೈ ಮಾಡಿದ್ರೆ ಸ್ವಾತಿ ಚಂದ್ರಶೇಖರ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬೆಂಗಳೂರು ನಿವಾಸಿ ಅಂತ ಹೇಳ್ಕೊತಾರೆ. ಒಂದು ಜಮೀನ್ ಸರ್ವೆ ಮಾಡ್ಬೇಕು ಅಂದ್ರೆ ಒಂದು ನೋಟಿಸ್, ಒಂದ್ ನಿಮಿಷ ದಯವಿಟ್ಟು ಆಮೇಲೆ ಮಾತಾಡಿ. ನೀವು ಅವ್ರು ಹೇಳಿದ ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ ಪಾಯಿಂಟ್ ಉತ್ತರ ಕೊಡ್ತಾ ಇದ್ದೀನಿ. ನೀವು ಜಮೀನ್ ಸರ್ವೆ ಮಾಡ್ಬೇಕು ಅಂತ ಹೋದಾಗ ಮೊದಲು ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಡೋಷ್ಟು ಕನಿಷ್ಠ ಸೌಜನ್ಯ ಇಲ್ದೇ ಇರೋಂತ ಸರ್ಕಾರ ಇದನ್ನ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು? ನೀವ್ ಹೇಳಿ. ಆಯ್ತು, ಪಾಪ ರೈತರು ಗೊತ್ತಾಗಿಲ್ಲ, ಹೊಡೆದ್ರು. ಇವ್ರದೇ ರಾಜಕಾರಣಿಗಳು ಲಕ್ಷಾಂತರ ಕೇಸ್ಗಳನ್ನ ಸೆಷನ್ ಅಲ್ಲಿ ಇಟ್ಟು ನೀವು ತೆಗೆದಾಕ್ತೀರಿ. ಈ ರೈತರ ಮೇಲೆ ಆಯ್ತು, ರೈತರು ಗಲಾಟೆ ಮಾಡಿದ್ದಾರೆ, ಕಾನೂನಿನ ಪ್ರಕಾರ ತಪ್ಪು, ಒಪ್ಕೊಂತೀವಿ. ಆದ್ರೆ ಅವ್ರನ್ನ ಅಷ್ಟು ಫ್ರಸ್ಟ್ರೇಟ್ ಆಗಂಗೆ ಅವ್ರನ್ನ ನೀವು ಪ್ರಚೋದನೆ ಮಾಡೋದು ಅಂತ ಹಕೀಕತ್ ಏನಿದೆ? DK ಶಿವಕುಮಾರ್ ಹಠಕ್ ಬೀಳೋಂಥದ್ದೇನಿದೆ? ಈ ಜಾಗ ಬೇಕೇ ಬೇಕು. ಈ ರಾಜ್ಯದಲ್ಲಿ ಸಾವಿರಾರು ಸಮಸ್ಯೆಗಳಿದಾವೆ. ಇನ್ನು ನೀವು ಮಿನಿಸ್ಟ್ರಿಗಳು ಎಕ್ಸ್ಪಾನ್ಷನ್ ಆಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ, ನೀರಾಗಿಲ್ಲ. ಇವಾಗ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಒಂದ್ ಸ್ವಲ್ಪ ಸುಮ್ಮನೆ ಇದ್ರೆ ನಾನು ಮಾತಾಡ್ತೀನಿ, ಇಲ್ಲ ತೀರಾ ಬೇರೆ ರೀತಿ ಮಾತಾಡ್ಬೇಕಾಗ್ತದ. ದಯವಿಟ್ಟು
ವಿಷಯ ಮುಗಿಸಿ ಏನಂತ ಬೇರೆ ರಾಜಗೌಡ್ರೆ, ಏನು ಸುನಿಲ್ ಮಾತಾಡ್ತಾ ಇದ್ರೆ? ಅಲ್ಲ, ನೀವು ಮಾತಾಡಕ್ ಅಲ್ಲ, ಏನ್ ಮಾತಾಡ್ತಾ ಇದ್ರಿ ತಾವು? ಕತೆ ಕೇಳಕ್ ಬಂದಿದ್ದೀವಾ? ಸುನಿಲ್ ಅವ್ರ ವಾಯ್ಸ್ ಆನ್ ಏರ್ ಇರ್ಲಿ, ರಾಜಗೌಡ್ರೆ ವಿಷಯ ಮಾತಾಡೋಣ. Common ಸ್ವಾತಿ ಅವರೇ, sense ಒಬ್ರಾದ್ಮೇಲೆ ಒಬ್ರು ಇಲ್ವಾ ನಿಮ್ಗೆಲ್ಲ? ಮಾತಾಡೋಣ, ಒಬ್ರಾದ್ಮೇಲೆ ಅಲ್ಲ, ಒಬ್ರು ಮಾತಾಡೋಣ. ಏನು ಬೇರೆ ತರ ಮಾತಾಡ್ತಿದ್ದೀರಿ ಮತ್ತೆ ಆಟ ಆಡಕ್ ಬಂದಿದ್ದೀವಾ? ರಾಜಗೌಡ್ರೆ, ವಿಷಯ ತುಂಬಾ ಇದೆ ಮಾತಾಡಕ್ಕೆ. ಮನುಷ್ಯರು ನಾವು ಬಿಡದಿ ದಾಟ್ ಮಾತಾಡ್ತಾರೆ ಇವ್ರು. ಬಂದಿಲ್ಲ, ಬಿಡದಿ ದಾಟ್ ಮುಂದೆ ಏ, ಬಂದಿಲ್ಲ. ನೋಡ್ರಿ, ಮೀನುಗಾರರ ಬಗ್ಗೆ ದಯವಿಟ್ಟು- ಮಾತಾಡ್ಬೇಕು, ಮಂಡ್ಯ ಸ್ಮಿತಾ, ರೈತರ ಬಗ್ಗೆ ದಯವಿಟ್ಟು ಅವ್ರನ್ನ ಮಾತಾಡ್ಬೇಕು. ಸುಮ್ಮನಿರ್ಸಿದ್ರೆ ನಾವು ಸ್ವಾತಿ ಪ್ಯಾನಲ್ ಅವರೇ, ಅಲ್ಲಿ ಕೂತ್ಕೊಳ್ತೀವಿ. ಒಬ್ರಾದ್ಮೇಲೆ ಒಬ್ರು ಮಾತಾಡೋಣ. ದಯವಿಟ್ಟು ಎಲ್ಲ ಎತ್ತೋಗ್ತೀವಿ. ಸಮಾಧಾನ ಮಾಡ್ಕೊಂಡು ನಾನು ಅದೇ ಕೆಲಸ ಮಾಡ್ತೀನಿ. ಸುನಿಲ್ ಅವ್ರ ವಾಯ್ಸ್ ಮಾತ್ರ ಹೇಳಿ. ಸುನಿಲ್ ಅವ್ರ ವಾಯ್ಸ್ ಮಾತ್ರ ಹೇಳಿ ಆನ್ ಏರ್ ಅಲ್ಲಿ. ಸುನಿಲ್ ಅವರೇ, ಮಾತಾಡೋಕೆ ಅವಕಾಶ 80% ರೈತರು ಒಪ್ಪಿದ್ದಾರೆ, 80% ರೈತರು ಒಪ್ಪಿದ್ದಾರೆ. ಈ ಸ್ಟ್ಯಾಂಡರ್ಡ್ ಮಾತನ್ನ ಕೇಳ್ತಾ ಇರೋರು ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ಪಟ್ಟಿ ಬಿಡುಗಡೆ ಮಾಡ್ಬಿಡಿ. ಈಗ ಮಂಡಳಿಯಲ್ಲಿ ಗಲಾಟೆ ಆಯ್ತಲ್ಲ, ಅದನ್ನ ನಿಮ್ ಶಾಸಕರೇ ಹೇಳಿ, ಅಂದ್ರೆ ನಮ್ಮೆಲ್ಲರ ಶಾಸಕರು ಅವ್ರ ಸಮಯ ಸರ್, ಈಗ ಅವ್ರ ಸಮಯ. ಅದನ್ನೇ ನಾನು ಕೇಳ್ತಿದ್ದೀನಿ ಸರ್, ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ ಸುನಿಲ್ ಅವ್ರೆ.